ಎಲ್ರಿಗೂ ನಮಸ್ಕಾರ, ಶುಭೋದಯ. ನಮ್ಮ ಭಕ್ತಿ ಬದುಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಜಗದೀಶ್ ಶಾಸ್ತ್ರಿ ಹಿರೇಮಠ ಅಂತ. ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸರಿಯಾಗಿ ಪ್ರತಿದಿನ ದಿನದ ರಾಶಿ ಫಲ ಪ್ರತಿದಿನ ನಿಮಗೆ 8:30ಕ್ಕೆ ಲಭ್ಯವಿರುತ್ತದೆ. ನಿಮ್ಮ ದಿನದ ರಾಶಿ ಫಲವನ್ನು ತಿಳಿಯಬೇಕಾದರೆ ನಮ್ಮ ಚಾನಲ್ನಲ್ಲಿ ನೋಡಿ. ಮತ್ತು ದಿನನಿತ್ಯ ರಾಶಿ ಫಲಕ್ಕಾಗಿ ನಿಮ್ಮ ರಾಶಿಯ ಫಲಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಕೂಡ ಹಂಚಿಕೊಳ್ಳಿ. ಹಾಗಾಗಿ ಇವತ್ತಿನ ದಿನ ಮೊದಲಿನ ಶ್ರಾವಣ ಮಾಸದ ಪ್ರಥಮ ದಿನದಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇನೆ. ತಮ್ಮೆಲ್ಲರ ಆರೈಕೆ, ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಸಪೋರ್ಟ್ ಕೂಡ ನಮಗೆ ಇರಲಿ ಅಂತ ಬಿಟ್ಕೊಳ್ಳುತ್ತಾ ಮೊದಲಿಗೆ ಇವತ್ತಿನ ದಿನದ ರಾಶಿ ಫಲವನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಗುರುಸ್ತುತಿಯನ್ನು ಮಾಡೋಣ. ಗುರುಭ್ಯೋ ನಮಃ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಲಂ ಸತ್ಯಾಯ ಶುತಚರಿತಾಯ ಶಾಂತಾಯ ಶುಭಮಂಗಲಂ ಭದ್ರಕಾಳಿ ರಮಣ ವೀರಭದ್ರೇಶ್ವರಾಯ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್. ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇ ರಾಶಿ ಬಂದ್ಬಿಟ್ಟು ಮೇಷರಾಶಿ. ಮೇಷರಾಶಿಗೆ ಹೇಗಿದೆ ದಿನದ ಫಲವನ್ನು ತಿಳಿದುಕೊಳ್ಳಬೇಕಾದ್ರೆ, ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನೀವು ಆತುರ ಪಡಬೇಡಿ. ನಿಮ್ಮ ನಿರ್ಧಾರಗಳನ್ನು ಇವತ್ತಿನ ಭಾಳ ಒಂದು ಪ್ರಮುಖ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಳಬೇಕಾದ್ರೆ ನಿಮಗೆ ಇವತ್ತು ಅರ್ಜೆಂಟ್ ಮಾಡಬೇಡಿ, ಆತುರ ಪಡಬೇಡಿ ಅಂತ ಹೇಳ್ತಾ ಇದೆ. ವೃತ್ತಿ ಮತ್ತು ಆರೋಗ್ಯ, ಕೆಲಸದಲ್ಲಿ ತಾಳ್ಮೆ ಅಗತ್ಯ. ಸ್ವಲ್ಪ ಆರೋಗ್ಯದಲ್ಲಿ ಕಾಲು ನೋವು ಅಥವಾ ಕೀಲು ನೋವು ಬರುವ ಒಂದು ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರದಿಂದ ಗಮನದಿಂದ ಕೆಲಸವನ್ನು ಮಾಡಿ. ನಿಮಗೆ ಶುಭವಾಗಲಿ. ಇನ್ನೂ ಹೆಚ್ಚಿನ ಶುಭ ಫಲಕ್ಕೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿ ನಿಮಗೆ ಶುಭ ಫಲ ಇದೆ, ಒಳ್ಳೆಯದಾಗಲಿ. ಎರಡನೇ ರಾಶಿ ಬಂದು ವೃಷಭ ರಾಶಿ. ಈ ದಿನದ ಫಲ ವೃಷಭ ರಾಶಿ ಹೇಗಿದೆ? ಮನೆ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಇರುತ್ತದೆ. ಭಾವನಾತ್ಮಕವಾಗಿ ನೆಮ್ಮದಿ ಇರುತ್ತದೆ. ಅಂದರೆ ಮನಸ್ಸಿನಲ್ಲಿ ಎಲ್ಲ ಕುಟುಂಬದ ಸದಸ್ಯರೊಂದಿಗೆ ನೀವು ನೆಮ್ಮದಿಯಿಂದ ಇವತ್ತಿನ ಜೀವನ ಕಳಿತೀರಿ. ಮತ್ತು ಆರ್ಥಿಕತೆ ಹೇಗಿದೆ? ಐಷಾರಾಮಿ ವಸ್ತುಗಳ ಖರೀದಿಗೆ ಹಣ ಖರ್ಚು. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಾಗ ಹಣವನ್ನು ಖರ್ಚಾಗುತ್ತದೆ. ಸ್ವಲ್ಪ ಹಣದ ಖರ್ಚು ಇದೆ. ಅದನ್ನು ಖರ್ಚನ್ನು ಎಷ್ಟು ಬೇಕಷ್ಟು ಮಾಡಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಂಡು ನಿಮಗೆ ಒಳ್ಳೆಯ ಫಲ ಇದೆ. ನಿಮಗೆ ಗುರುಸ್ತುತಿಯನ್ನು ಪ್ರತಿದಿನ ನೀವು ಗುರುವಿನ ಒಂದು ನಾಮಸ್ಮರಣೆ ಮಾಡಿ ಇನ್ನು ಹೆಚ್ಚಿನ ನಿಮ್ಮ ಶುಭ ಫಲ ನಿಮ್ಮದಾಗಿರುತ್ತದೆ. ಮೂರನೇ ರಾಶಿ ಬಂದು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಗುರುವಿನ ಕೃಪೆಯಿಂದ ಬಾಕಿ ಉಳಿದ ಕೆಲಸಗಳು ಅಥವಾ ನಿಮ್ಮ ಕೆಲಸ ಆಗ್ತಾ ಇಲ್ಲ, ಭಾಳ ದಿನದಿಂದ ಏನಾದರೂ ನಿಮ್ಮ ಪೂರ್ಣ ಆಗತಕ್ಕಂತಹ ಕೆಲಸ ಇವತ್ತು ಪೂರ್ಣವಾಗುತ್ತವೆ. ಅಂದರೆ ಯಾವುದಾದ್ರೂ ಕೆಲಸಗಳಲ್ಲಿ ನಿಮಗೆ ಅರ್ಧಕ್ಕೆ ನಿಂತಿರ್ತಕ್ಕಂಥ ಕೆಲಸ, ಬಾಕಿ ಉಳಿತಕ್ಕಂಥ ಕೆಲಸ ಇವತ್ತು ಗುರುವಿನ ಕೃಪೆಯಿಂದ ಪೂರ್ಣ ಆಗುತ್ತೆ. ಮತ್ತು ವೃತ್ತಿಪರ ಅವಕಾಶಗಳು ಎದುರಾಗುವುದಿವೆ. ಅಂದರೆ ನೀವು ಕೆಲಸ ಮಾಡ್ತಾ ಇದ್ದರೆ ಅಥವಾ ಬೇರೆ ಬೇರೆ ಅವಕಾಶಗಳು ಬರೋದಾಗಲಿ, ಅಥವಾ ಬಿಸ್ನೆಸ್ನಲ್ಲಿ ಹೊಸ ಹೊಸ ಐಡಿಯಾಗಳು ಬರೋದಾಗಲಿ, ಅಥವಾ ಕೆಲಸದಲ್ಲಿ ಒಂದು ವೃತ್ತಿಪರವಾಗಿ ನಿಮಗೆ ಇನ್ನೂ ಹೆಚ್ಚಿನ ಅವಕಾಶಗಳು ದೊರೆಯುವುದು ಒಂದು ಇವತ್ತಿನ ವರ್ಷ ಅವಕಾಶ ಇದೆ. ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ಗಣೇಶನಿಗೆ ಒಂದು ಕರ್ಗಿಯನ್ನು ಅರ್ಪಿಸಿ 21 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಕೊಂಡು ಶುಭ ಫಲ ಇರುತ್ತೆ. ಮುಂದೆ ನಾಲ್ಕನೇ ರಾಶಿ ಒಂದು ಕರ್ಕಾಟಕ ರಾಶಿ ಅಂತ ಕರಿತೀವಿ. ಈ ದಿನದ ಫಲ ಹೇಗಿದೆ ಕರ್ಕಾಟಕ ರಾಶಿಯವರು ಅನ್ನೋದಾದರೆ, ಭಾವನೆಗಳು ಹೆಚ್ಚಿರಬಹುದು. ಅಂದರೆ ಮನಸ್ಸನ್ನು ಹತೋಟಿಯಲ್ಲಿಡಿ. ನಿಮಗೆ ಭಾವನೆಗಳು ಹೆಚ್ಚಿಗೆ ಇರ್ಬೋದು, ಮನಸ್ಸನ್ನು ಗಟ್ಟಿಯಾಗಿರೋ ಹತೋಟಿಯಲ್ಲಿ ಇಟ್ಕೊಳ್ಳಿ. ಕುಟುಂಬ ಮತ್ತು ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮಗೆ ಭಿನ್ನಾಭಿಪ್ರಾಯ ಬರಬಹುದು. ಸದಸ್ಯರೊಂದಿಗೆ ಸಣ್ಣ ಪುಟ್ಟ ಜಗಳ ಕೂಡ ಆಗ್ಬೋದು. ಮಾತುಕತೆಯಿಂದ ಸರಿಪಡಿಸಿಕೊಳ್ಳಿ ಮತ್ತು ಸಮಾಧಾನವಾಗಿ ಕುಂತು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ನಿಮಗೆ ಇನ್ನು ಹೆಚ್ಚಿನ ಫಲಕ್ಕಾಗಿ ನೀವು ಮಹಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ, ಒಂದು ಹರಿ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿಯನ್ನು ಕೊಟ್ಟು ಅರ್ಚನೆ ಮಾಡಿಸ್ಕೊಂಡ್ಬರ್ರಿ. ಎಲ್ಲ ಸಮಸ್ಯೆಗಳು ಇವತ್ತಿನ ನಿಮಗೆ ಸರಿಯಾಗ್ತವೆ ಅಂತ ಹೇಳ್ಬೋದು. ಮುಂದಿನ ರಾಶಿ ಬಂದು ಸಿಂಹರಾಶಿ. ಈ ದಿನದ ಫಲ ಹೇಗಿದೆ ಸಿಂಹರಾಶಿಯವರು? ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಕೆಲವೊಬ್ಬರಿಗೆ ಉದ್ಯೋಗ ಮಾಡ್ತಾ ಇರ್ತಾರೆ ಅಥವಾ ಕೆಲಸ ಮಾಡ್ತಾ ಇರ್ತಾರೆ, ಅವರಿಗೆ ಶ್ರಮನ ಜಾಸ್ತಿ ಆಗ್ತಿರ್ತಾರೆ, ಬಟ್ ಅವ್ರಿಗೆ ಏನಾಗಿರುತ್ತೆ, ಫಲನ ಸಿಗ್ತಾಯಿಲ್ಲ. ಆ ಶ್ರಮಕ್ಕೆ ತಕ್ಕನಾಗಿ ಫಲ ದೊರೆತಲ್ಲ. ಹಾಗೆ ಇವತ್ತಿನ ದಿವಸ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ
ಫಲ ಖುಷಿಯಾಗಿ ನಿಮಗೆ ಸಿಗಲಿದೆ. ಅಂದರೆ ನಿಮ್ಮ ಶ್ರಮ ತಕ್ಕ ಫಲ ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲಿ ನೋಡೋದಾದ್ರೆ ಧ್ಯಾನ ಮತ್ತು ಯೋಗ ಮಾಡೋದು ನಿಮ್ಮ ದಿನವಿಡೀ ಉತ್ಸಾಹದಿಂದ ಇರ್ತೀರಿ. ಇವಾಗ ನೋಡ್ರಿ, ಧ್ಯಾನವನ್ನು ಮಾಡಿರಿ, ಯೋಗವನ್ನು ಮಾಡಿರಿ. ನಿಮ್ಮ ಅನುಕೂಲ ಬೆಳಗಿನ ಜಾವದಲ್ಲಿ ಯೋಗ ಧ್ಯಾನವನ್ನು ಮಾಡೋದ್ರಿಂದ ದಿನವಿಡೀ ನಿಮಗೆ ಒಂದು ಉತ್ಸಾಹದಿಂದ ಇರ್ತೀರಿ ಅಂತ ಹೇಳ್ಬೋದು. ಇನ್ನೂ ಹೆಚ್ಚಿನ ಫಲಕ್ಕಾಗಿ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪವನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ ನಿಮ್ಮ ರಾಶಿಯವರಿಗೆ. ಇನ್ನು 6ನೇ ರಾಶಿ ಒಂದು ಕನ್ಯಾ ರಾಶಿ ಅಂತ ಹೇಳ್ಬೋದು. ಈ ದಿನದ ಫಲ ನಿಮ್ಮ ರಾಶಿಗೆ ಹೇಗಿದೆ? ಚಂದ್ರನ ಆಸ್ಥಾನ ಅಂದರೆ ಚಂದ್ರನ ಪ್ರವೇಶ ಇರೋದ್ರಿಂದ ಪ್ರಾಯೋಗಿಕ ನಿರ್ಧಾರಗಳನ್ನು ಸುಲಭವಾಗಿ ತೆಗೆದುಕೊಳ್ಳುವಿರಿ. ನೀವು ಕೆಲಸ ಮಾಡುವ ಸಂದರ್ಭದಲ್ಲಿ ನಿರ್ಧಾರಗಳು ಅಂತ ಬರ್ತವೆ. ಯಾವುದೇ ನಿರ್ಧಾರವನ್ನು ಸುಲಭವಾಗಿ ತೆಗೆದುಕೊಂಡು ಬಿಡ್ತೀರಿ, ಅದು ನಿಮಗೆ ಒಳ್ಳೆಯ ದಿನ ಇರುತ್ತೆ. ಇವತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡು ಪ್ರಾಯೋಗಿಕವಾಗಿ ಅಂದರೆ ಅದನ್ನು ನೋಡಿ ಅದರಲ್ಲಿ ಹೋಗಿ ಸಮಕ್ಷಮ ಅದನ್ನು ವಿಚಾರ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಯಾವುದೋ ನಿರ್ಧಾರದಿಂದ ಯಾವುದೋ ತೊಂದರೆ ಆಗೋದಿಲ್ಲ. ನೀವು ಯಾವುದೇ ನಿರ್ಧಾರ ತಗೊಂಡು ಕೂಡ ಇವತ್ತು ಅನುಕೂಲ ಇದೆ ಅಂತ. ಮತ್ತು ಸ್ವಯಂ ಕಾಳಜಿ ವಹಿಸಿ. ನಿಮ್ಮ ಬಗ್ಗೆ ನಿಮ್ಮ ವಿಶ್ವಾಸದಲ್ಲಿ ನೀವು ಕಾನ್ಫಿಡೆನ್ಸನ್ನು ಕಳ್ಕೊಬೇಡ್ರಿ. ನಾನು ಮಾಡ್ತೀನಿ, ನಾನು ಎಲ್ಲದರಲ್ಲೂ ನಾನು ಗೆಲ್ತೇನೆ ಅನ್ನೋದೊಂದು ಭರವಸೆ ಇಟ್ಟುಕೊಂಡು ನೀವು ಮುಂದೂಡಿ ನಿಮಗೆ ಒಳ್ಳೆಯ ಫಲ ಇದೆ ಇವತ್ತಿನ ದಿವಸ. ನಿಮಗೆ ವಿಶ್ವಾಸದಿಂದ ಇರಲಿ ಅಂತ ಕಾನ್ಫಿಡೆನ್ಸ್ ಲೆವೆಲ್ನ ಕಡಿಮೆ ಮಾಡ್ಕೋಬೇಡ್ರಿ. ನಿಮ್ಮ ವಿಶ್ವಾಸದಿಂದ ಎಲ್ಲ ಕೆಲಸಗಳು ಆಗುತ್ತವೆ ಅಂತ ಹೇಳ್ಬೋದು. ನೀವು ಇನ್ನೂ ಹೆಚ್ಚಿನ ಫಲಕ್ಕಾಗಿ ಮಹಾಲಕ್ಷ್ಮೀ ದೇವಸ್ಥಾನ ಅಥವಾ ದುರ್ಗೆಯನ್ನು ನಾಮಸ್ಮರಣೆ ಮಾಡಿ, ಮನೆಯಲ್ಲಿ ನಾಮಸ್ಮರಣೆ ಮಾಡಿ ಒಂದು ತುಪ್ಪದ ಬತ್ತಿ ಬೆಳಗ್ಗೆ ನೀವು ಹೋಗಿ ಎಲ್ಲ ಥರದ ಅನುಕೂಲವಾಗುತ್ತದೆ. ಇನ್ನು ತುಲಾ ರಾಶಿಯವರಿಗೆ ಹೇಗಿದೆ ಈ ದಿನದ ಫಲ ನೋಡೋದಾದರೆ, ದಿನದ ಆರಂಭದಿಂದ ಕೆಲವು ಒಳ್ಳೆಯ ಫಲ ಸುದ್ದಿಗಳನ್ನು ನಿರೀಕ್ಷಿಸಬಹುದು. ನೋಡ್ರಿ, ತುಲಾ ರಾಶಿಯವರಿಗೆ ಪ್ರಥಮವಾಗಿ ಬೆಳಗಿನ ಅಂದರೆ ನಿಮ್ಮ ದಿನದ ಆರಂಭದಿಂದಲೇ ನಿಮಗೆ ಒಂದು ಒಳ್ಳೆಯ ಸುದ್ದಿಗಳು ಬರ್ಬೋದು, ನಿರೀಕ್ಷಿಸಬಹುದು. ನೀವು ಯಾವುದಾರ ಒಂದು ಒಳ್ಳೆಯ ಖುಷಿ ವಿಚಾರಗಳು ನಿಮಗೆ ಬರ್ಬೋದು, ಅಥವಾ ಯಾವುದೇ ಒಂದು ಉದ್ಯೋಗದಾಗಿರ್ಬೋದು, ಅಥವಾ ನಿಮ್ಮ ಮನೆ ಹಣಕಾಸು ಸಮಸ್ಯೆ ಆಗಿರ್ಬೋದು, ಯಾವುದೇ ಥರದ ನಿಮಗೆ ಒಂದು ಒಳ್ಳೆಯ ಸುದ್ದಿ ಕೂಡ ಬರುವ ನಿರೀಕ್ಷೆ ಇರ್ಬೋದು. ಇವತ್ತು ಸಂಗಾತಿಯೊಂದಿಗೆ ಸಮಾಧಾನಕರ ಮಾತುಕತೆ ನಡೆಸುವುದು ಉತ್ತಮ. ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳಿ. ಸಮಾಧಾನಕರ ಮಾತುಕತೆಯಿಂದ ಎಲ್ಲ ಥರದ ಅನುಕೂಲ ಆಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಮಾತುಕತೆ ನಡೆಸಿ ಉತ್ತಮವಾದ ಜೀವನ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಹೆಚ್ಚಿನ ಒಂದು ಉತ್ತಮವಾದ ಫಲವನ್ನು ಪಡೆಯಬೇಕಾದರೆ ಮನೆಯಲ್ಲಿ ನಿಮ್ಮ ಕುಲದೇವರಿಗೆ ಒಂದು ತುಪ್ಪದ ಬತ್ತಿಯನ್ನು ಹಚ್ಚಿ ನಾಮಸ್ಮರಣೆ ಮಾಡಿ. ಅಂದರೆ 11 ಬಾರಿ ನಿಮ್ಮ ಕುಲದೇವರ ಹೆಸರನ್ನು ಹೇಳಿ ಬತ್ತಿಯನ್ನು ಹಚ್ಚಿ ಕೆಲಸವನ್ನು ಪ್ರಾರಂಭ ಮಾಡಿ. ಎಲ್ಲ ಥರದ ಶುಭ ಫಲ ನಿಮಗಾಗಿರುತ್ತದೆ. ಇನ್ನು 8ನೇ ರಾಶಿ ಒಂದು ವೃಶ್ಚಿಕ ರಾಶಿ. ಅನಿರೀಕ್ಷಿತ ಧನ ಲಾಭ ಮತ್ತು ಹಳೆಯ ಹೂಡಿಕೆಯಿಂದ ಲಾಭ ಸಿಗಬಹುದು. ನಿಮಗೆ ಇವತ್ತು ಅನಿರೀಕ್ಷಿತವಾಗಿ ಹಣ ಬರುವ ಸಂಭವ ಇದೆ. ಮತ್ತು ಹಳೆಯದಾಗಿರ್ತಕ್ಕಂಥ ಹೂಡಿಕೆ, ನೀವು ಯಾವಾಗ ಒಂದು ಟೈಮ್ ನೀವು ಹೂಡಿಕೆ ಮಾಡಿಬಿಟ್ಟಿರ್ತಾರೆ, ಅದು ಬರದೆ ಅದು ಇಷ್ಟು ದಿನ ಬಂದಿರಲಿಲ್ಲ ಅಮೌಂಟು, ಅದನ್ನು ಬಿಟ್ಬಿಟ್ಟಿರ್ತೀರ ನೀವು, ಅದು ಬರೋದಿಲ್ಲ ಅಂತ, ಅದು ಇವತ್ತು ಬರುವ ನಿರೀಕ್ಷೆ ಕೂಡ ಮಾಡ್ಬೋದು. ನೀವು ಅನಿರೀಕ್ಷಿತವಾದ ಧನಲಾಭ ಅಂತ ಹೇಳಿದೆ. ಅಂದರೆ ನಿಮಗೆ ಹಳೆಯ ದುಡ್ಡು ಆಗಲಿ, ಅಥವಾ ಯಾರು ಸಾಲ ಕೊಟ್ಟವರು ಅದು ನಿಮ್ಮ ಮನೆಗೆ ತಂದು ಕೊಡೋರಾಗಲಿ, ಅಥವಾ ಯಾವುದೇ ಒಂದು ವಿಚಾರಕ್ಕೆ ನಿಮಗೆ ಧನಲಾಭ ಅಂತ ಪಕ್ಕ ಇದೆ. ಇವತ್ತಿನ ವೃಶ್ಚಿಕ ರಾಶಿಯವರಿಗೆ ಹೂಡಿಕೆಯಿಂದ ಲಾಭ ಸಿಗುತ್ತೆ. ಅಂದರೆ ನೀವು ಯಾವುದಾದ್ರು ಹೂಡಿಕೆ ಮಾಡಬೇಕು, ಇನ್ವೆಸ್ಟ್ ಮಾಡಬೇಕು ಅಂದರೆ ಇವತ್ತು ಅದರಿಂದ ಕೂಡ ನಿಮಗೆ ಲಾಭ ಇದೆ. ಅಂದರೆ ನೀವು ಕೆಲಸ ಮಾಡುವ ಸಹೋದ್ಯೋಗಿಗಳಿಂದ ಸಹಕಾರ ಕೂಡ ಇರುತ್ತೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋದು, ಯಾವ ಕ್ಷೇತ್ರದಲ್ಲಿ ಮಾಡಿ, ಒಂದು ಬಿಸ್ನೆಸ್ ಮಾಡಿ ಅಥವಾ ಯಾವುದಾದ್ರು ಉದ್ಯೋಗ ಮಾಡಿ, ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಅಲ್ಲಿ ಮಾಡ್ತಕ್ಕಂಥ ಕೆಲಸಕಾರ ಅಂದರೆ ಸಹೋದ್ಯೋಗಿಗಳು ಅಂತ ಏನು ಕರಿತೇವಲ್ಲ, ಅವರಿಂದ ನಿಮಗೆ ಉತ್ತಮವಾದ ಸಹಕಾರ ಕೂಡ ಅವರು ನಿಮಗೆ ನೀಡ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನ ವೃಶ್ಚಿಕ ರಾಶಿ ಇನ್ನೂ ಹೆಚ್ಚಿನ ಫಲ ಬೇಕಪ್ಪ, ನಮಗೆ ಇನ್ನೂ ಒಳ್ಳೆಯದಪ್ಪ ಅಂದರೆ ನೀವು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು 21 ಲಿಂಬೆ ಹಣ್ಣು ಹಾರನ್ನು ಕೊಟ್ಟು ಸಂಜೆ ಒಳಗೆ ನೀವು ನಮಸ್ಕಾರ ಮಾಡಿಕೊಂಡು ಬಂದಿದ್ದಾದರೆ ಹೆಚ್ಚಿನ ಫಲವು ನೀವು ಇವತ್ತಿನ ದಿವಸ ನಿರೀಕ್ಷಿಸಬಹುದು. ಇನ್ನು 9ನೇ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿ ಹೇಗಿದೆ ಇವತ್ತಿನ ಫಲ? ಹೊಸ ಸೃಜನಶೀಲ ಯೋಚನೆಗಳು ಮನಸ್ಸಿನಲ್ಲಿ ಮೂಡಲಿವೆ. ಅಂದರೆ ಹೊಸ ಐಡಿಯಾಗಳು ನಿಮ್ಮ ಮನಸ್ಸಿನಲ್ಲಿ ಬರ್ತಾವೆ. ಏನಾದ್ರು ಮಾಡಬೇಕಂತ ಅಂದ್ಕೊಂಡಿದ್ದವರಿಗೆ ಇವತ್ತಿನ ದಿವಸ ಒಂದು ದಾರಿ ಸಿಗುತ್ತೆ, ಹೊಸ ವಿಚಾರಗಳು ಬರ್ತವೆ, ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಸಣ್ಣ ಪ್ರಯತ್ನವು ಕೂಡ ಮುಂದೆ ಒಂದು ದೊಡ್ಡ ಅವಕಾಶವಾಗಿ ಬದಲಾಗಬಹುದು. ನೀವು ಸಣ್ಣದಾಗಿ ಇವತ್ತಿನ ದಿವಸ ಪ್ರಾರಂಭ ಮಾಡಿದ್ರೆ ಅದು ನಿಮಗೆ ಮುಂದೆ ಒಂದಿನ ಸ್ವಲ್ಪ ಸಮಯದ ನಂತರ ದೊಡ್ಡ ಪ್ರಮಾಣವಾಗಿ ಅದು ನಿಮಗೆ ಬದಲಾಗುವ ಚಾನ್ಸ್ ಇದೆ. ಹಾಗಾಗಿ ಇವತ್ತಿನ ದಿವಸ ನೀವು ಸಣ್ಣ ಪುಟ್ಟ ಅಂದ್ಕೊಂಡು ಕೆಲಸವನ್ನು ಪ್ರಾರಂಭ ಮಾಡಿ, ಮುಂದೆ ಅದು ನಿಮಗೆ ಒಳ್ಳೆಯದಾಗುತ್ತೆ. ನೀವು ಒಳ್ಳೆಯ ಫಲ ಕೂಡ ಇದೆ. ಇವತ್ತಿನ ದಿವಸ ನೀವು ಇನ್ನೂ ಹೆಚ್ಚಿನ ಫಲಕ್ಕಾಗಿ ಮಹಾಗಣಪತಿಗೆ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಇನ್ನೂ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿ ದಿನದ ಫಲ ಹೇಗಿದೆ? ವ್ಯಾಪಾರದಲ್ಲಿ ಜಾಗೃತವಾಗಿರಿ, ಕಠಿಣ ಪರಿಶ್ರಮ ಮುಂದುವರಿಸಿ. ನೀವು ವ್ಯಾಪಾರ ಮಾಡ್ತಿರ್ತೀರಾ, ಅಥವಾ ಏನಾದರೂ ಮೋಸ ಹೋಗೋ ಸಂದರ್ಭ ಇರ್ತೈತಿ, ಅಥವಾ ಏನಾದರೂ ದುಡ್ಡಿನ ವ್ಯವಹಾರದಲ್ಲಿ ಹಿಂದೆ ಮುಂದೆ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಜಾಗೃತವಾಗಿರಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ವ್ಯಾಪಾರದ ಜಾಗೃತವಾಗಿರಿ, ಕಠಿಣ ಪರಿಶ್ರಮ, ನೀವು ಪರಿಶ್ರಮ ಪಡ್ತಾ ಇದೆ ಮಕರ ರಾಶಿಯವರು ಇನ್ನೂ ಹೆಚ್ಚಿನ ಪರಿಶ್ರಮದಿಂದ ಮುಂದುವರಿಸಿ. ನಿಮಗೆ
ಒಂದು ಒಳ್ಳೆಯದಾಗುತ್ತೆ. ಕುಟುಂಬದ ಹಿರಿಯರ ಜೊತೆ ಸಲಹೆ ನಿಮಗೆ ಸರಿಯಾದ ದಾರಿ ತೋರುತ್ತೆ. ನೋಡಿ, ನಿಮ್ಮ ಕುಟುಂಬದ ಹಿರಿಯರ ಜೊತೆ ನೀವು ಮಾತನಾಡಿ ನಿಮ್ಮ ಸಮಸ್ಯೆ ಅವರೇ ನಿಮಗೆ ದಾರಿ ತೋರಿಸ್ಕೊಡ್ತಾರೆ. ಹಾಗೆ ಕುಟುಂಬದ ಹಿರಿಯರ ಮಾತನ್ನು ಕೇಳಿ ಅವರ ಸರಿಯಾದ ದಾರಿ ನಿಮಗೆ ತೋರಿಸಿಕೊಡ್ತಾರೆ. ಅವರಿಂದ ನಿಮಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಮಕರ ರಾಶಿಯವರು ಆಂಜನೇಯ ದೇವಸ್ಥಾನಕ್ಕೆ ಅಥವಾ ಶನಿ ಪರಮಾತ್ಮ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಇನ್ನು ಹೆಚ್ಚಿನ ಫಲ ನಿಮ್ಮದಾಗುತ್ತೆ. ಇನ್ನು ಕುಂಭರಾಶಿ ಈ ದಿನದ ಫಲ ಹೇಗಿದೆ? ನಿಮಗೆ ಈ ದಿನದಲ್ಲಿ ನೋಡೋದಾದರೆ ಕಲೆ ಮತ್ತು ಶಿಕ್ಷಣ ಸೃಜನಶೀಲ ಕ್ಷೇತ್ರಗಳಲ್ಲಿ ಕಲೆ ಮತ್ತು ನಿಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು ಕ್ಷೇತ್ರದಲ್ಲಿ ಇವರಿಗೆ ಉತ್ತಮ ಯಶಸ್ಸು ಕೂಡ ಸಿಗಲಿದೆ. ಅಂದರೆ ನಿಮಗೆ ಇವತ್ತಿನ ದಿವಸ ಕಲೆ ಕ್ಷೇತ್ರದಲ್ಲಿ ಯಾರು ಕಲಾವಿದರಾಗಿರ್ಬೋದು ಅಥವಾ ನಿಮ್ಮ ಶಿಕ್ಷಣ ವೃತ್ತಿಯಲ್ಲಿ ಶಿಕ್ಷಕರಾಗಿರ್ಬೋದು, ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಯಾರು ಬರ್ತಾರೋ ಅವರೆಲ್ಲರೂ ಕೂಡ ಇವತ್ತಿನ ದಿವಸ ಉತ್ತಮ ಯಶಸ್ಸು ಸಿಗಲಿದೆ ಅಂತ ಹೇಳ್ಬೋದು. ನಿಮ್ಮ ದಾಂಪತ್ಯ ಜೀವನ ಬಹಳ ಸುಖಕರವಾಗಿ ಕೂಡ ಇರುತ್ತೆ. ಒಳ್ಳೆಯದಾಗಿ ಒಂದು ನಿಮಗೆ ಇನ್ನೂ ಹೆಚ್ಚಿನ ಫಲಕ್ಕಾಗಿ ಶ್ರೀ ಪರಮೇಶ್ವರನ ದೇವಸ್ಥಾನಕ್ಕೆ ಹೋಗಿ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ಎಳ್ಳನ್ನು ದಾನ ಮಾಡಿ, 1 ಕಾಲು ಕೆಜಿ ನಿಮ್ಮ ಬಗಸೆಯಲ್ಲಿ ಎಳ್ಳನ್ನು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದಾದರೆ ನಿಮಗೆ ಇನ್ನೂ ಹೆಚ್ಚಿನ ನಿಮಗೆ ಹೆಚ್ಚಿನ ಒಂದು ಅನುಕೂಲವಾಗುತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿ ಅಂತ ನೋಡ್ಬೋದು. ಮೀನರಾಶಿಯ ಫಲ ಹೇಗಿದೆ ಇವತ್ತಿನ ದಿವಸ? ಈ ದಿನದಂದು ಮೀನರಾಶಿ ವೃತ್ತಿ ಹಾಗೂ ಆರ್ಥಿಕತೆ ವಿಚಾರಗಳಲ್ಲಿ ಶುಭ ದಿನ. ನಿಮ್ಮ ವೃತ್ತಿ ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಅನುಕೂಲವಾಗಿದೆ ಮತ್ತು ಆರ್ಥಿಕವಾಗಿ ಕೂಡ ಇವತ್ತಿನ ದಿವಸ ನಿಮಗೆ ದುಡ್ಡಿನ ವಿಚಾರದಲ್ಲಿ ಕೂಡ ಅನುಕೂಲವಾಗುತ್ತೆ ಮತ್ತು ಶುಭ ದಿನ. ಆಕ್ಚುಲಿ ಅಂದರೆ ಬೆಳಗಿನ ವೇಳೆಯಲ್ಲಿ ಯಾವುದರ ಒಂದು ಶುಭ ವಿಚಾರ ಬರ್ಬೋದು, ಶುಭ ಸುದ್ದಿ, ಖುಷಿಕರ ಸುದ್ದಿ ನಿಮ್ಮ ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ. ನಿಮಗೊಂದು ಯಾವುದೋ ಒಂದು ಒಳ್ಳೆಯ ಸುದ್ದಿ ಬರ್ತದೆ ಇವತ್ತು. ದಿನದ ಪ್ರಾರಂಭದಿಂದಲೇ ಒಂದು ಒಳ್ಳೆಯ ಸುದ್ದಿ ಕೂಡ ನೀವು ನೋಡ್ಬೋದು. ಅದರಿಂದ ನಿಮಗೆ ಮನಸ್ಸು ಉಲ್ಲಾಸಮಯವಾಗಿರ್ತದೆ. ಯಾವುದೇ ಒಂದು ಒಳ್ಳೆಯ ಸುದ್ದಿ ಇರ್ಬೋದು, ಹಾಗೆ ನಿಮ್ಮ ಮನಸ್ಸಿಗೆ ಅದು ತೃಪ್ತಿದಾಯಕವಾಗಿರುತ್ತದೆ. ಈ ಎಲ್ಲ ನಿಮ್ಮ ಮೀನರಾಶಿಯವರು ಇನ್ನೂ ಹೆಚ್ಚಿನ ಫಲವು ಬೇಕಾದರೆ ನಿಮ್ಮ ಕುಲದೇವರಿಗೆ ಒಂದು ನಮಸ್ಕಾರ ಮಾಡಿ, ಒಂದು 11 ಬಾರಿ ಕುಲದೇವರ ನಮಸ್ಕರಣೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿ. ಇವತ್ತಿನ ದಿವಸ ನಿಮಗೆ ಶುಭವಾಗಿರುತ್ತದೆ. ನಿಮ್ಮ ಎಲ್ಲ ರಾಶಿಯ ಫಲ ಇವರಿಗೆ ಮುಕ್ತಾಯವಾಗುತ್ತದೆ. ಇನ್ನು ದಿನನಿತ್ಯ ಇದೇ ರೀತಿಯಾಗಿ ನಿಮ್ಮ ರಾಶಿಯ ಫಲವನ್ನು ನಾವು ಹೇಳ್ತಾ ಇರ್ತೇವೆ. ಸರಿಯಾಗಿ 8 ಗಂಟೆಗೆ ನಮ್ಮ ಚಾನಲ್ನಲ್ಲಿ ಲಭ್ಯವಿರುತ್ತದೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ರಾಶಿಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ರಾಶಿ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ನಮಗೆ ಮೆಸೇಜ್ ಮುಖಾಂತರ ನೀವು ತಿಳಿಸಿದರೆ ನಾನು ಸೂಕ್ತವಾದ ಮತ್ತು ಸರಳವಾದ ಪರಿಹಾರವನ್ನು ಕೂಡ ನಿಮಗೆ ನಾನು ಕೊಡುತ್ತೇನೆ. ನೀವು ಮೆಸೇಜ್ ಮಾಡಿರಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಅಥವಾ ನಿಮ್ಮ ಪರ್ಸನಲ್ ಆಗಿ ಕೂಡ ನೀವು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ನಿಮಗೆ ಇನ್ನು ನಮ್ಮ ಚಾನಲ್ ದಿನನಿತ್ಯ ದೈನಂದಿನ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ನಿಮಗೆ ಈ ಸರಿಯಾಗಿ 8 ಗಂಟೆಗೆ ನಾನು ನಿಮಗೆ ಒಂದು ಈ ಚಾನಲಲ್ಲಿ ದಿನದ ಭವಿಷ್ಯವನ್ನು ನಾನು ನಿಮಗೆ ಹಾಕ್ತಾ ಇರ್ತೀನಿ. ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭಮಂಗಲ. ಪಾರ್ವತಿ ಪರಮೇಶ್ವರು ಎಲ್ಲ ಜನಕ್ಕೂ ಕೂಡ ಒಂದು ಒಳ್ಳೆಯದನ್ನು ಮಾಡಲಿ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಆದಿ ಜಗದ್ಗುರು ಪಂಚಾಚಾರ್ಯರು ಎಲ್ಲರಿಗೂ ಒಂದು ಒಳ್ಳೆಯದನ್ನು ಕರುಣಿಸಲಿ. ಎಲ್ಲರಿಗೂ ತಮ್ಮ ಕಷ್ಟಗಳು, ತಮ್ಮ ಇಷ್ಟಾರ್ಥ ಅತಿ ಶೀಘ್ರವಾಗಿ ನೆರವೇರಲಿ. ಹಾಗೆ ದಿನದ ಭವಿಷ್ಯಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಮಸ್ಕಾರ, ವಂದನೆಗಳು.